ನಮಸ್ಕಾರ ಎಲ್ಲರಿಗೂ ಏನಂದ್ರೆ ಸುಸ್ವಾಗತ. ಭಾಳ ದಿನ ಆಯಿತು ವೀಡಿಯೋ ಹಾಕಿದ್ದಿಲ್ಲ, 10-12 ದಿನ ಆಯ್ತು ಅನ್ಕೋತೀನಿ ನಾನು. ಇದಕ್ಕಪ್ಪ ಅಂತಂದ್ರೆ ಒಂದು ಸ್ವಲ್ಪ ಊರಾಗಿದ್ದೆ, ಮದುವೆ ಇತ್ತು. ಮತ್ತು ಇನ್ನೊಂದು ಚಲೋ ವೀಡಿಯೋ ಮ್ಯಾಗ ಕೆಲಸ ಮಾಡತ್ತೀನಿ. ಅದು ಇನ್ನೊಂದು ಸ್ವಲ್ಪ ದಿನದಾಗ ನಿಮ್ಗೆ ಗೊತ್ತಾಕೈತಿ. ಇನ್ಸ್ಟಾಗ್ರಾಮ್ ನೀವು ಫಾಲೋ ಮಾಡತ್ತಿರಪ್ಪ ಅಂತಂದ್ರೆ ನಿಮ್ಗೆ ಜಲ್ದಿ ಗೊತ್ತಾಗಿರ್ತದೆ. ಇವತ್ತಿನ ರಿವ್ಯೂ ಬಂದುಬಿಟ್ಟು ಓ ರೋಮಿಯೋ ಫಿಲ್ಮ್ದು. ಇದು 13th ಫೆಬ್ರಿಗೆ ರಿಲೀಸ್ ಆಗಿತ್ತು. ಅದನ್ನು ನೋಡೋಕ್ಕಾಗಿಲ್ಲ. ನಿನ್ನೆ ನೋಡಿದ್ದೆ ನಾನು 14th ಫೆಬ್ರಿಗೆ. ಸೊ ಬರ್ರಿ ಇವತ್ತಿನ ನೋಡಿ ಚಾಲೋ ಮಾಡೋದಂತ. ನೋಡ್ರಿ, ಈ ಫಿಲ್ಮಿಗೆ ನಾನು ಎಕ್ಸೈಟೆಡ್ ಭಾಳಿದೆ. ಅದಕ್ಕಪ್ಪ ಅಂತ ಮೊದಲೇ ವಿಶಾಲ್ ಭಾರದ್ವಾಜ್ ಅವ್ರ ಫಿಲ್ಮ್ ಐತಿ, ಮತ್ತು ಶಾಹಿದ್ ಕಪೂರ್ ಅದಾರ. ಶಾಹಿದ್ ಕಪೂರ್ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟರ್, ವಿಶಾಲ್ ಭಾರದ್ವಾಜ್ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್. ಸೊ ಈ ಫಿಲ್ಮಿಗೆ ನಾನು ಎಕ್ಸೈಟೆಡ್ ಇದ್ದೆ, ಈ ಜೋಡಿಗೆ ಎಕ್ಸೈಟೆಡ್ ಇದ್ದೆ. ಮೊದಲೇ ಮಾತು ಹೇಳಬೇಕಪ್ಪ ಅಂತಂದ್ರೆ ಈ ಫಿಲ್ಮಿಗೆ ನಾನು ಒಂದಂದ ಹೇಳಬೇಕಪ್ಪ ಅಂತಂದ್ರೆ ಇಟ್ಸ್ ಎವರೇಜ್ ಫಿಲ್ಮ್. ಟೀಸರ್, ಟ್ರೇಲರ್ ನಮ್ಮ ಸಾಂಗ್ಸ್ ಅದಲ್ಲ, ಅದು ಹೈಪ್ ಬಿಲ್ಡ್ ಮಾಡೈತಿ. ಆದ್ರೆ ಅಂಥ ಪರಿ ಹೈಪ್ ಬಿಲ್ಡ್ ಮಾಡಿಲ್ಲ. ಭಾಳ ಕಡಿಮೆ ಮಾರ್ಕೆಟಿಂಗ್ ಮಾಡ್ಯಾರ, ಪ್ರಮೋಷನ್ಸ್ ಮಾಡ್ಯಾರ, ಪಾಡ್ಕಾಸ್ಟ್ ಇಂಟರ್ವ್ಯೂಸ್ ಅದು ಕೊಟ್ಟಾರ. ಆದ್ರೆ ಅದ್ರದಷ್ಟು ಹೈಪ್ ಆಗಿಲ್ಲ. ನೋಡ್ರಿ, ಮೊದಲೇ ಮಾತು ಹೇಳಬೇಕಪ್ಪ ಅಂತಂದ್ರೆ ಫಿಲ್ಮ್ 3 ತಾಸಿಂದ ಐತಿ. ಅದೇ ಒಂದು ಮೇನ್ ನೆಗೆಟಿವ್ ಅಂತ ಹೇಳ್ತೀನಿ ನಾನು. ಇದಕ್ಕಪ್ಪ ಅಂತಂದ್ರೆ ವಿಶಾಲ್ ಭಾರದ್ವಾಜ್ ಫಿಲ್ಮ್ ಏನದಲ್ಲಪ್ಪ, ಸ್ಲೋ ಪೇಸಿಂಗ್ ಮತ್ತು ಸ್ವಲ್ಪ ಸ್ಲೋ ಇರ್ತಾವೆ. ಅದನ್ನು ಈ ಫಿಲ್ಮ್ ಹಳೆ ಫಿಲ್ಮ್ಸಿಗೆ ಕಂಪೇರ್ ಮಾಡಿರಪ್ಪ ಅಂತಂದ್ರೆ ಈ ಫಿಲ್ಮ್ ಅಂಥ ಪರಿ ಏನು ಸ್ಲೋ ಇಲ್ಲ. ಆದ್ರೆ ಫಿಲ್ಮ್ ಸ್ಲೋ ಅಂತೂ ಅನಿಸ್ತೈತಿ. ಫಿಲ್ಮ್ ರಿಯಲ್ ಲೈಫ್ ಮ್ಯಾಗ ಬೇಸ್ ಐತಿ. ಸೊ ಹುಸೇನ್ ಉಸ್ತ್ರಾ ಅವ್ರದ್ದು ಸ್ಟೋರಿ ಮ್ಯಾಗ ಬೇಸ್ ಐತಿ. ಹುಸೇನ್ ಉಸ್ತ್ರಾ ಪ್ಲೇಡ್ ಬೈ ಶಾಹಿದ್ ಕಪೂರ್ ಏನು ಕೆಲಸ ಮಾಡ್ಯಾನ ಅಂತ ಹೇಳ್ತೀನಿ ನಾನು. ಎಕ್ಸ್ಪೆಕ್ಟೇಷನ್ ಇತ್ತು, ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಕೆಲಸ ಮಾಡ್ಯಾರವ್ರು ಶಾಹಿದ್ ಕಪೂರ್ ಹೇಳಬೇಕಪ್ಪ ಅಂತಂದ್ರೆ. ಮತ್ತು ಅದು ಬ್ಲೇಡ್ಲಿ ಏನು ಕಟ್ ಮಾಡ್ತಾರಲ್ಲ ಅವರಿಗೆ ಸ್ಟಾರ್ಟಿಂಗ್ ಅವ್ರದ್ದು ಎಂಟ್ರಿ ಸೀನ್, ಅದ್ರ ಜೊತೆ ಮ್ಯೂಸಿಕ್ ಏನಿತ್ತಲ್ಲ ಬೆಂಕಿ ಅಂತ ಹೇಳ್ತೀನಿ ನಾನು. ಫಿಲ್ಮ್ದ ಮ್ಯೂಸಿಕ್ ಫಿಲ್ಮ್ದ ಸೋಲ್ ಅಂತ ಹೇಳ್ಬೋದು ನಾನು. ಆದ್ರೆ ಹಾಡಗಳು ಅಂಥ ಪರಿ ಮಾನಸಿಕಿಲ್ಲ, ಪ್ರತಿ ಸಲ ಕೇಳುವಂಗೆ ರಿಪೀಟ್ ಕೇಳುವಂಗೆ ಅಂಥ ಪರಿ ಏನು ನನಗೆ ಭಾಳ ಅನಿಸಿಲ್ಲ. ಪಾನ್ ಕಿ ದುಕಾನ್ ಅಂತ ಅದು ಹಾಡು ಐತಲ್ಲ, ಅದು ನನಗೆ ಒಂದು ಸ್ವಲ್ಪ ಇಷ್ಟ ಆಯ್ತು. ಅದು ಅಷ್ಟು ಹಾಡುಗಳು ಕಂಪೇರ್ ಮಾಡಿದ್ರಪ್ಪ ಅಂತಂದ್ರೆ. ಉಳ್ಕಿದ್ದೆಲ್ಲ ಆ್ಯಕ್ಟರ್ಸ್ ಆ್ಯಕ್ಟಿಂಗ್, ಎಸ್ಪೆಷಲಿ ಹೇಳಬೇಕಪ್ಪ ಅಂತ ನಾನಾ ಪಾಟೇಕರ್ ಅವ್ರದ್ದು ಒಂದು ಟೈಪ್ ಆಫ್ ಗೆಸ್ಟ್ ಅಪಿಯರೆನ್ಸ್ ಟೈಪ್ ಐತಿ. ಅವ್ರದ್ದು ರೋಲ್ ಒಂದು ಸ್ವಲ್ಪ ಕಡಿಮೆ ಐತಿ. ಆದ್ರೆ ಅವ್ರೇನು ಆ್ಯಕ್ಟಿಂಗ್ ಮಾಡಿ ಹೋಗ್ಯಾರಲ್ಲ ಫಿಲ್ಮ್ ಒಳಗೆ, ಅದು ನನಗೆ ಭಾಳ ಇಷ್ಟ ಆಯ್ತು. ತೃಪ್ತಿ ಡಿಮ್ರಿ ಅವರೆಲ್ಲ ಕಾಸ್ಟ್ ಏನಿಲ್ಲ, ಅದು ಆ್ಯಕ್ಟಿಂಗ್ ಚಲೋ ಮಾಡ್ಯಾರ. ಮೇನ್ ವಿಲನ್ ಯಾರದಾರಲ್ಲ, ಅವಿನಾಶ್ ತಿವಾರಿ, ಒನ್ ಆಫ್ ದ ಬೆಸ್ಟ್ ಆ್ಯಕ್ಟರ್. ಅವ್ರದ್ದು ಆ್ಯಕ್ಟಿಂಗ್ ಮಾನಸಿಕ ಐತಿ. ಆದರೆ ಈ ಫಿಲ್ಮ್ ಒಳಗೆ ಅವರಿಗೆ ಯೂಸ್ ಮಾಡಲಿಲ್ಲ. ಅವ್ರದ್ದು ಬಿಲ್ಡಪ್, ಅವ್ರದ್ದು ಏನು ಹೆಸರು ತೊಗೊಂಡು ಕರೀದಿತ್ತಾರ ಅದು ಬಿಲ್ಡಪ್ ಏನು ಅವ ಬರೋತನೋ ಹಿಂಗೆ ಐತತ್ತೀರಿ. ಅಂದ್ರೆ ನಮ್ಮ ಸೌತ್ ಕಡೆ ಆ ಟೈಪ್ ಫಿಲ್ಮ್ ಇರ್ತಲ್ಲ ಬಿಲ್ಡಪ್, ಅವ್ರಿಗೆ ಅಂಥ ಪರಿ ಬಿಲ್ಡಪ್ ಕೊಟ್ಟಾರ. ಆದರೆ ಬಿಲ್ಡಪ್ ಜೊತೆ ಅದು ಪೇ ಆಫ್ ಕೊಟ್ಟಿಲ್ಲ. ಲಾಸ್ಟ್ಲಿ ಹೇಳಬೇಕಪ್ಪ ಅಂತಂದ್ರೆ ಇಟ್ಸ್ ಒನ್ ಟೈಮ್ ವಾಚ್, ಎವರೇಜ್ ಫಿಲ್ಮ್ ಅಂತ ಹೇಳ್ತೀನಿ ನಾನು. ಸೊ ನನಗೆ ಅಂಥ ಪರಿ ಭಾಳ ಇಷ್ಟ ಆಗಿಲ್ಲ. ಶಾಹಿದ್ ಕಪೂರ್ ಸಂಬಂಧ ನೀವು ಹೋಗ್ಬೋದು. ಫಿಲ್ಮ್ದ ಮ್ಯೂಸಿಕ್ ಇಷ್ಟ ಆಯ್ತು ನನಗೆ. ಸೊ ಹಾಡುಗಳು ಏನು ಅಂಥ ಪರಿ ಇದ್ದಿದ್ದಿಲ್ಲ. ವಿಶಾಲ್ ಭಾರದ್ವಾಜ್ ಫಿಲ್ಮ್ ಯಾವ ಟೈಪ್ ಇರ್ತೈತಲ್ಲ, ಈ ಫಿಲ್ಮು ಆ ಟೈಪೇ ಐತಿ. ಆದ್ರೆ ಅದಷ್ಟು ಇಂಪ್ಯಾಕ್ಟ್ ಕೊಟ್ಟಿಲ್ಲ ನನಗೆ. ಸೊ ಸಿಗೋಣ ಮುಂದಿನ ವಿಡಿಯೋದಾಗ. ಹೇಳ್ತೇನೆ. ಪೀಸ್ ಔಟ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.